ತದನಂತರ ಬೆಟ್ಟಕ್ಕೆ ಹತ್ತೋ ಸಮಯಕ್ಕೆ ಒಡವೆಗಳು ಬರೋ ಸಮಯಕ್ಕೆ ಒಡವೆ ಬಾಗಿಲು ತೆಗಿಬೇಕು. ನೀನು 15-14 ಅಂದರೆ ಬೀಗ ಯಾವತ್ತು ತೆಗಿತಾರೋ ಅವತ್ತೇ ಲೆಕ್ಕ. ಸೊ ಬೀಗ ಅಕಸ್ಮಾತ್ ಅದು ಬಂದಾಗ ಆ ಬೀಗ ತೆಗಿಯಕ್ಕೆ ಆಗೋದು 14ನೇ ತಾರೀಕಿಗೆ. ಅಂದ್ರೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯಲ್ಲಿ ಬೀಗ ಅಲ್ಲಲ್ಲ ಪೆಟ್ಟಿಗೆಗಳು ಅವ್ರ ತಂದೆ ಮನೆ ಆಸ್ಥಾನದಿಂದ ಅವನಿಗೆ ಹಾಕಕ್ಕೆ ಒಡವೆಗಳು ಏನು ಪ್ರತಿ ಸಲ ಬರುತ್ತೋ ಆ ಒಡವೆಗಳ ಬೀಗ ಫಸ್ಟ್ ಆಫ್ ಆಲ್ ಅಲ್ಲಿ ಸಿಗಬೇಕು, ಆಮೇಲೆ ಇವ್ರು ಹೊತ್ಕೊಂಬರಕ್ಕೆ ಸಾಧ್ಯ. ಅಂದ್ರೆ ಸಂಧ್ಯಾ ಕಾಲಕ್ಕೆ ಇವನಿಗೆ ಬಂದು ಸೇರಿ ಇವನಿಗೆ ಅಲಂಕಾರ ಮಾಡಿದ ತಕ್ಷಣವೇ ಅಲಂಕಾರದಲ್ಲಿ ಅವನ ಮೇಲ್ಗಡೆ ಇರ್ತಕ್ಕಂಥ ಗರುಡ ಪಕ್ಷಿ ದರ್ಶನ, ಮೇಲ್ಗಡೆ ಜ್ಯೋತಿ ದರ್ಶನ. ಇದಕ್ಕೂ ಮುಖಾಲವಾಗಿ ಏನು ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಧ್ರುವ ನಕ್ಷತ್ರ ದರ್ಶನ ಎಲ್ಲರಿಗೂ ಕಾಣುತ್ತೆ. ಮೇಲ್ಗಡೆ ಇರ್ತಕ್ಕಂಥ ಆಕಾಶದಲ್ಲಿ ನಕ್ಷತ್ರ. ಅದಕ್ಕೆ ಇಂಥ ಒಂದು ಶಬರಿಮಲೆ ಅಯ್ಯಪ್ಪ ಏನು ಅಂದರೆ ಹರಿಹರ ಸಂಗಮವಾಗೋ ಸಮಯದಲ್ಲಿ ಅಂತ ವೈಶಿಷ್ಟ್ಯತೆ. ಅದಕ್ಕೆ ನೀಲಾಂಬರ ದೇವ ಅಂಥೇಳಿ ನೀಲವಾಗಿರ್ತಕ್ಕಂಥ ಅವಕಾಶ. ಇನ್ನು ಮೇಲೆ ಎಲ್ಲ ಜನಗಳಿಗೆ ನೀಲಿ ಹುಷಾರು ಜಾಗ್ರತೆ, ಕಪ್ಪು ಹುಷಾರು ಜಾಗ್ರತೆ. ಅಂದರೆ ನೀಲಿ ಮತ್ತು ಕಪ್ಪು ಅಂದರೆ ಶನೇಶ್ವರನ ಪೂರ್ತಿ ಕೈವಾಡ, ಗುರು ರಕ್ಷೆ, ಸೇನಾಧಿಪತಿನೇ ಆಗಿರ್ತಕ್ಕಂಥ ರಾಹು ದೃಷ್ಟಿ. ರಾಹು ಕೈವಾಡ ತುಂಬಾ ಇರುತ್ತೆ. ಯಾಕೆ ಸೇನಾಧಿಪತಿನೇ ಅವನು ಹೋಗಿ ಮಂತ್ರಿಗೆ ಹೇಳಿದ್ರೇ, ಮಂತ್ರಿ ಕುಜನೇ ಆಗಿರೋದ್ರಿಂದ ಅಗ್ನಿ ದುರಂತಗಳು, ಬೆಂಕಿ ಅಪಘಾತಗಳು, ಆಮೇಲೆ ಗಲಾಟೆ ಘರ್ಷಣೆಗಳು, ಸಹೋದರಿಗಳ ಗಲಾಟೆಗಳು, ಅಂದರೆ ಸೌಹಾರ್ದತೆಯನ್ನು ಕಮ್ಮಿ ಮಾಡ್ತಕ್ಕಂಥ ಅವಕಾಶ, ಗಲಾಟೆಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಅವಕಾಶಗಳು ಇಲ್ಲಿ ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಅಂತಲ್ಲ, ಪ್ರಪಂಚಾದ್ಯಂತ ಎಲ್ಲ. ಯಾಕೆಂದರೆ ಎಲ್ಲ ಒಂದೇ ಭೂಮಿಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಅಂದರೆ ಗುರುಗಳೇ ದಕ್ಷಿಣಾಯನದಲ್ಲಿ ಇರ್ತಾನೆ ಸೂರ್ಯ, ಉತ್ತರಾಯಣಕ್ಕೆ ಹೋದಾಗ ಸೂರ್ಯನ ಪ್ರಖರತೆ ಜ್ವಾಲೆ ಹೆಚ್ಚಾಗತ್ತೆ. ಸೊ ಹಾಗಾಗಿನೇ ಈ ಥರ ಬೆಂಕಿ ಅಪಘಾತಗಳು ಈ ತರ ಕಾಣ್ಬೋದು ಅಂತ ನೀವು ಹೇಳೋದು. ಆದರೆ ಏನು ಕಾಣಿಸುತ್ತಾ, ಇದಕ್ಕೂ ಸಂಬಂಧ ಇದೆಯಾ ಸೂರ್ಯಂಗೂ ಮತ್ತೆ ಈ ಬೆಂಕಿ ಅಪಘಾತಗಳಿಗೂ? ಬೆಂಕಿ ಅಪಘಾತಗಳಿಗೆ ಸೂರ್ಯನಿಗೆ ಕಾಣಿಸಕ್ಕಿಂತ ಸೂರ್ಯ ಶಕ್ತಿಹೀನಾಗ್ತಾನೆ. ಅವನಿಗೆ ನೀನು ನನ್ನ ಶಕ್ತಿ ನನಗಿರೋಕ್ಕಿಂತ ನಿನ್ನ ಶಕ್ತಿ ನನಗೆ ಕೊಟ್ಟಂಗೆ ಅಂತ. ಸೊ ಸೂರ್ಯನಿಗೆ ಶಕ್ತಿ ಜಾಸ್ತಿ ಯಾರು ಕೊಡ್ತಾನೆ? ಕುಜನೇ ಕೊಡ್ತಾನೆ. ಗುರು ದೊಡ್ಡ ಗ್ರಹ. ಎಲ್ಲರೂ ಅಂದ್ಕೊಂಡಿರೋದು ಗುರು. ಇವಾಗ ಫಾರ್ ಎಕ್ಸಾಂಪಲು ಎಲ್ಲರೂ ತಣ್ಣೀರು ಕುಡಿಯರಪ್ಪ ಅಂದರೆ ಫ್ರಿಡ್ಜಲ್ಲಿ ನೀರು ಕುಡಿತಾರೆ. ಫ್ರಿಡ್ಜ್ ನೀರು ಅಂದರೆ ಎಲ್ಲರೂ ಕೋಲ್ಡ್ ಅಂದ್ಕೊಂಡ್ಬಿಟ್ಟಿದ್ದಾರೆ, ತಂಪಲ್ಲ ಅದು, ಉಷ್ಣ ಜಾಸ್ತಿ ಅಂತ, ಜಾಸ್ತಿ ಉದ್ವೇಗ ಉಷ್ಣ ಅಂತ ಫ್ರಿಡ್ಜ್ ನೀರು. ಹಾಗೆ ಗುರು ತಂಪು ಅಂದ್ಕೊಂಡ್ಬಿಟ್ಟಿದ್ದಾರೆ, ಗುರು ಉಷ್ಣ ಜಾಸ್ತಿ. ಉಷ್ಣತೆಯ ಜೊತೆ ಗುರು ರಾಜನಾಗಿ ಮಂತ್ರಿಯಾಗಿ ಕುಜ ಬಂದಾಗ ಎರಡು ದೊಡ್ಡ ಗ್ರಹಗಳಲ್ಲಿ ಕುಜನ ಜೊತೆಗೆ ಇರತಕ್ಕಂಥ ಆ ಸೂರ್ಯನ ಎಲ್ಲ ಶಮನವಾಗಿ ಹೋಗ್ತಾನೆ. ಆಗ ಸೂರ್ಯನಿಗೆ ಬಲ ಇಲ್ದಿದ್ದ ಸಮಯದಲ್ಲಿ ಅವನಿಗೆ ಯಾರು ಅಂದರೆ ರಾಹುನೇ ಮಿತ್ರ ಅಂತ. ಸೊ 17ನೇ ತಾರೀಕು ಇನ್ನೊಂದು ತಮಾಷೆ ಏನು ಅಂದರೆ, ಇದೇ 17ನೇ ತಾರೀಕು ಫೆಬ್ರವರಿ ಅಷ್ಟೊತ್ತಿಗೆ ಮುಂದಿನ ತಿಂಗಳಲ್ಲಿ ಕರೆಕ್ಟಾಗಿ ನಮಗೆ ನೋಡಬೇಕು ಗ್ರಹಣ ಶುರು ಆಗುತ್ತೆ. ಈ ಗ್ರಹಣ ಬರೋ ಸಮಯದಲ್ಲಿ ಏನು ಅಂದರೆ ವಿಶೇಷತೆ ನಮಗೆ ಕಾಣಲ್ಲ, ಭಾರತ ದೇಶದಲ್ಲಿ ಕಾಣಲ್ಲ, ಆದರೆ ಎಫೆಕ್ಟ್ ಜಾಸ್ತಿ ಇದೆ. ಭೂಮಂಡಲದಲ್ಲಿ ಎಫೆಕ್ಟ್ ಜಾಸ್ತಿ, ದಕ್ಷಿಣದಲ್ಲಿ ನಮಗೂ ಎಫೆಕ್ಟ್ ಜಾಸ್ತಿ. ಉತ್ತರಾಯಣ ಎಫೆಕ್ಟ್ಗೆ ಹೋದಾಗ ಉತ್ತರಾಯಣ ಹೆಂಗೆ ಅಂದರೆ ಕೆಲವರು ಸಡನ್ನಾಗಿ ಇವಾಗ ಎಫೆಕ್ಟ್ ಕೊಡಲ್ಲ, ನಿಧಾನಕ್ಕೆ ಕೊಡುತ್ತೆ. ಸೊ ಇದಕ್ಕೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದಿ ರೇಸ್ ಅಂತ. ಉತ್ತರಾಯಣ ಪುಣ್ಯಕಾಲಕ್ಕೆ ಮುಂದೆ ಇರತಕ್ಕಂಥ ಯಾವುದೇ ಘಟನೆಗಳಿಗೂ, ಅರ್ಥಕ್ವೇಕ್ಗಳಿಗೆ, ಜ್ವಾಲಾಮುಖಿಗಳಿಗೆ ಅಂದರೆ ಭೂಕಂಪನಗಳಿಗೂ ಜ್ವಾಲಾಮುಖಿಗಳಿಗೆ ಇದಕ್ಕೆಲ್ಲ ಕಾರಣವಾಗಿ ಅವಕಾಶಗಳು ಬರುತ್ತೆ. ಆ ಅವಕಾಶದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕಾದ್ದು ಶತಸಿದ್ಧ ಅನ್ನೋದು ವಿಚಾರ. ಓಕೆ, ನೀವು ಸೂರ್ಯನಿಗೆ ಶಕ್ತಿಹೀನ ಅಂತ ಹೇಳ್ತಾ ಇದ್ದೀರಿ, ಆದರೆ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆ ಸೂರ್ಯನ ಪಥ ಚಲಿಸುವಾಗ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ದಕ್ಷಿಣಾಯನದಲ್ಲಿ ಒಳ್ಳೆ ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಸಹ ಹಿಂದೂ ಪಂಚಾಂಗದ ಪ್ರಕಾರ ಉತ್ತರಾಯಣಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಉತ್ತರಾಯಣಕ್ಕೂ ದಕ್ಷಿಣಾಯನಕ್ಕೂ ಏನು ವ್ಯತ್ಯಾಸ? ಉತ್ತರಾಯಣದ ದಕ್ಷಿಣಾಯಣದ ವಿಶೇಷತೆಗಳು ಏನು ಅಂದರೆ, ಉತ್ತರಾಯಣ ಪುಣ್ಯಕಾಲ ಯಾರು ಅಂದರೆ ಸಾಕ್ಷಾತ್ ಮಹಾವಿಷ್ಣು, ಆಯಿತಾ. ದಕ್ಷಿಣಾಯಣದಲ್ಲಿ ಸಾಕ್ಷಾತ್ ಶಿವನಿಗೆ ಶಕ್ತಿ, ಬ್ರಹ್ಮ ಮಾಯೆ ಅಂತ ಕರಿತೀವಿ. ಈ ಉತ್ತರಾಯಣ ಪುಣ್ಯಕಾಲಕ್ಕೆ ಎಲ್ಲ ನೀನು ನೋಡು, ವಿಷ್ಣು ಅಂಶ ಎಲ್ಲ ಉತ್ತರಾಯಣ. ಆದರೆ ಪೂಜೆ ಪುನಸ್ಕಾರ ಅಲ್ಲಿ ಯಾರ್ದು? ಶಿವಂದು. ಶಿವರಾತ್ರಿ ಬರುತ್ತೆ, ವಿಶೇಷವಾಗಿರ್ತಕ್ಕಂಥ ಕೇದಾರರಾತ್ರಿ ವ್ರತ ಬರುತ್ತೆ, ಉಗಾದಿ ಹಬ್ಬ ಬರುತ್ತೆ, ರಥಸಪ್ತಮಿ ಬರುತ್ತೆ. ಇದೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಯಾರ್ದು? ಈಶ್ವರಂದು. ಅದೇ ದಕ್ಷಿಣಾಯಣ ನೋಡು, ದಕ್ಷಿಣದ ಈಶ್ವರಂದು. ಪೂಜೆ ಮಾಡೋದೆಲ್ಲ ಶ್ರಾವಣ ಮಾಸದ್ದು ಅಥವಾ ಪೂರ್ತಿ ಸತ್ಯನಾರಾಯಣ ಪೂಜೆ ಆಗಲಿ, ನವರಾತ್ರಿ ಆಗಲಿ, ಇದೆಲ್ಲ ಬರ್ತಕ್ಕಂಥದ್ದು ವಿಷ್ಣುಗೆ ಸಂಬಂಧಪಟ್ಟಿರ್ತಕ್ಕಂಥ ನವರಾತ್ರಿಗಳ ಪೂಜೆ ಪುನಸ್ಕಾರಗಳು ಬರುತ್ತೆ. ಸೊ ಅದರಿಂದ ಏನಿರುತ್ತೆ, ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ. ವಿಷ್ಣು ಒಂದು ಮಾಯೆ ಅಂತ ಹೇಳ್ತೀವಿ, ನೀಲ ಮಾಯೆ ಅಂತ ಹೇಳ್ತಕ್ಕಂಥದ್ದಲ್ಲಿ ಈಗ ಹರಿಹರ ಸ್ವರೂಪರಾಗಿರ್ತಕ್ಕಂಥ ಅಯ್ಯಪ್ಪ ಹುಟ್ಟಿರ್ತಕ್ಕಂಥದ್ದು ಪಾರ್ವತಿ ಪರಮೇಶ್ವರನಿಂದ ಅಲ್ಲ, ಶಂಕರನಾರಾಯಣನಿಂದ. ಈ ಶಂಕರನಾರಾಯಣನ ಅನುಗ್ರಹ ಸಿಗಬೇಕು ಅಂದರೆ ಲೋಕಕ್ಕೋಸ್ಕರ ಬಂದಿರತಕ್ಕಂಥ ಶಿವನಿಗೆ 5 ಜನ ಮಕ್ಕಳು, ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಅದರಲ್ಲಿ ಗಣಾಧ್ಯಕ್ಷ, ಮಣಿಕಂಠ, ಸ್ಕಂಧ, ಮಾರುತಿ, ಅಶೋಕ ಸುಂದರಿ ಅಂತ ಈ ಪೂರ್ತಿಯಾಗಿರ್ತಕ್ಕಂಥ ಒಂದು ಹೆಣ್ಮಗು ಜೊತೆಗೆ ಮಣಿಕಂಠ 2ನೇವನಾಗಿರ್ತಾನೆ. ಮೊದಲನೇವನು ಗಣಪತಿ. ಮೊದಲು ಗಣಪತಿ ಬಂದು ತಲೆ ಇಲ್ಲದೆ ಇರ್ತಕ್ಕಂಥ ಗಣಪತಿ ಯಾವತ್ತು ಆನೆ ತಲೆ ಇರುತ್ತೆ ಅವನು ಆ್ಯಕ್ಚುಲಿ ಪುಟಾಣಿ ಮಗು ಅಂತಲ್ಲ, ಅವನು ಚಿಕ್ಕವನು, ದೊಡ್ಡವನಾಗಿರ್ತಾನೆ.
ಯಾವತ್ತು ತಲೆ ತೆಗೆದುಬಿಟ್ಟು ಆನೆ ತಲೆ ಇಡ್ತಾರೆ, ಸುಬ್ರಹ್ಮಣ್ಯನಿಗೆ ಚಿಕ್ಕವನು. ಅದಕ್ಕೆ ಸುಬ್ರಹ್ಮಣ್ಯ ಒಂದ್ಸಲಿ ದೊಡ್ಡವನಾಗಿರ್ತಾನೆ, ಒಂದ್ಸಲಿ ಚಿಕ್ಕವನಾಗಿರ್ತಾನೆ. ಯಾವತ್ತು ತಲೆ ಇವತ್ತಿಗೂ ವಿಶ್ವಕ್ಸೇನ ಅಂತ ಏನು ವಿಷ್ಣು ದೇವಸ್ಥಾನಗಳಲ್ಲಿ ನೋಡ್ತೀರಾ ಅವನು ಗಣಪತಿನೇ. ಆದರೆ ಆ ವಿಶ್ವಕ್ಸೇನ ಅಂತಕ್ಕಂಥ ಗಣಪತಿ ತಲೆ ಇರೋವಂಥ ಗಣಪತಿನ ಪೂಜೆ ಮಾಡ್ತಾ ಇರೋದು. ಅದಕ್ಕೆ ಕೆಲವರೆಲ್ಲ ಜೋಡಿ ಗಣಪತಿ ಇದೆ, ಕೆಲವು ತಮಿಳುನಾಡಲ್ಲಿ ಜೋಡಿ ಗಣಪತಿ, ಉತ್ತರ ಭಾರತದಲ್ಲಿ ಜೋಡಿ ಗಣಪತಿ. ಅದರಲ್ಲಿ ಏನು ಅಂದರೆ ಮೊಟ್ಟ ಮೊದಲ ಗಣಪತಿ ಏನೋ ತಲೆ ಇಟ್ಕೊಂಡು ಪಾರ್ವತಿ ಸೃಷ್ಟಿಯಾಗಿ ಮಾಡಿರ್ತಕ್ಕಂಥ ಗಣಪತಿ ಆನೆ ತಲೆ ಇಟ್ಟ ಮೇಲೆ ಶಿವನ ಗಣಪತಿ ಆಗಿರ್ತಕ್ಕಂಥಕ್ಕೆ ವಿಷ್ಣು ಗಣಪತಿ, ಶಿವನ ಗಣಪತಿ. ಅದಕ್ಕೆ ನೀವು ರಾತ್ರಿ ಹೊತ್ತು ಯಾವುದೋ ಗುರುಪ್ರವೇಶ ಮಾಡಬೇಕಾದ್ರೆ ವಿಷ್ಣು ಗಣಪತಿನ ಭೂತಗಣಾಧಿಪತಿಯೇ ನಮಃ ಅಂತೀವಿ. ಶಿವನ ಗಣಪತಿಗಳೆಲ್ಲ ಬೆಳಗ್ಗೆ ಶುಭ ಗಣಪತಿ ಅಂತ, ಆಗ ಮಹಾಗಣಪತಿಯೇ ನಮಃ ಅಂತ ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊತೀವಿ, ಬೆಳಗ್ಗೆಲ್ಲ ರಾತ್ರಿ ದೃಷ್ಟಿ ತೆಗಿತೀವಿ. ಸೊ ಹಾಗೆ ರಾಕ್ಷೋಗ್ನ ಹೋಮ ಮಾಡಬೇಕಾದ್ರೆ ಶಿವನ ಪೂಜೆ, ಬೆಳಗ್ಗೆ ಪೂಜೆ ಮಾಡಬೇಕು ವಿಷ್ಣು ಪೂಜೆ. ಸೊ ಅದರಿಂದ ವಿಷ್ಣುಗೂ ಶಿವನಿಗೂ ಬ್ರಹ್ಮಮಾಯೆಯಲ್ಲಿರ್ತಕ್ಕಂಥ ವರ್ಚಸ್ಸಲ್ಲಿ ದೇವಗಣಗಳು ಶಿವಗಣಗಳು ಎರಡೂ ಸೇರಿರ್ತಕ್ಕಂಥ ಅಂಶಗಳಲ್ಲಿ ಬಂದಿರತಕ್ಕಂಥ ಈ 5 ಪುತ್ರರಲ್ಲಿ ಮಣಿಕಂಠನ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಒಂದು ವೈಶಿಷ್ಟ್ಯತೆ. ಆದರೆ ಸಂದಿಗ್ನ ಕಾಲದಲ್ಲಿ ಹುಟ್ಟಿದವರು ಅಂತ. ಈಗ ಗಣಪತಿನ ತೊಗೊಂಡ್ರೆ ತಲೆ ಮೇಲಿರ್ತಕ್ಕಂಥದ್ದು ಯಾರಿಗೂ ಆನೆ ತಲೆ, ಅದು ಕೇತು ಅಂತ. ಕೆರಡೆ ದೇಹ ಬಂದು ಮನುಷ್ಯ ಅಂತ. ಅದಾದಮೇಲೆ ನರಸಿಂಹಸ್ವಾಮಿ ಮೇಲ್ಗಡೆ ಇರ್ತಕ್ಕಂಥದ್ದು ಕುಜನಾಂಶ, ಕೆರಡೆ ಇರ್ತಕ್ಕಂಥ ದೇವತೆ ಅಂಶ, ಎರಡೂ ಸೇರಿ ದೇವರು ಅಂತ. ಅದಾದಮೇಲೆ ಹೈಗ್ರೀವನ್ ವಂಶ, ಶುಕ್ರನ ಮೇಲಿಗೆ ಸಂಬಂಧ ಕುದುರೆ ಆಗಿರ್ತಕ್ಕಂಥದ್ದು, ಕೆಳಗೆ ದೇವತಾಂಶ, ಎರಡೂ ಸೇರಿ ದೇವರು ಅಂತ ಆಗಿರ್ತಕ್ಕಂಥ. ಅದಾದಮೇಲೆ ವಾನರಾಕಾರ ಯೋಭಕ್ತಂದ ರಾಹು ತತ್ವದಲ್ಲಿ ಏನಾದರೂ ಹುಟ್ಟಬೇಕಾದ್ರೆ ಆಂಜನೇಯ ಹುಡ್ತಾನೆ, ಕೆರಡೆ ಇರ್ತಕ್ಕಂಥ ಮನುಷ್ಯ ಗುಣ, ಎರಡೂ ಸೇರಿದ ದೇವಗುಣ. ಹಾಗೆ ಈ ಸಂದಿಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಏನಿದೆ ನಾವು ಪೂಜೆ ಮಾಡಬೇಕಾದ್ರೆ ಈ ಸರಿ ಈ ಥರ ಗೊಂದಲ ಬಂದಿರತಕ್ಕಂಥ ಸಮಯದಲ್ಲಿ ನೀವು ಒಂದು ದತ್ತಾತ್ರೇಯನ ಪೂಜೆ ಮಾಡಬೇಕು. ಎರಡನೇದು ಈ ಥರ ಎರಡೂ ದೇವರುಗಳಾಗಿರೋದು ಅಂದರೆ ಮುಖಗಳು ಗಣೇಶ, ಹೈಗ್ರೀವ, ಶುಕಮುನಿಗಳು, ಭೃಂಗಿ, ನಂದಿ, ನರಸಿಂಹ ಈ ಥರದ ದೇವತೆಗಳನ್ನೇ ಪೂಜೆ ಮಾಡಬೇಕು. ಆಗ ಬೇಗ ಶಕ್ತಿ ಒಲಿತಾನೆ, ರಕ್ಷೆ ಸಿಗತ್ತೆ ಅನ್ನೋದು ಈ ವರ್ಷದ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೆ ಸಾಕು ನಮಗೆ ಗೊತ್ತಿರೋದು ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತನಾಡಿ ಎಳ್ಳು ಬೆಲ್ಲವನ್ನ ಹಂಚುವಂತಹ ಹಬ್ಬ ಅಂತ. ಆದರೆ ಸಂಕ್ರಾಂತಿ ಪುರಾಣ ಇತಿಹಾಸ, ಯಾಕೆ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತೀವಿ ಇದೆಲ್ಲ ನಮಗೆಲ್ಲ ತಿಳಿದಿರೋದಿಲ್ಲ. ಹಾಗಾಗಿ ಸಂಕ್ರಾಂತಿಯನ್ನ ಈ ಸೂರ್ಯ ಬದಲಾವಣೆ, ಪಥ ಬದಲಾವಣೆ ಸಮಯದಲ್ಲಿ ಯಾಕೆ ಆಚರಿಸ್ತೀವಿ? ಸಂಕ್ರಾಂತಿಗೂ ಎಳ್ಳು ಬೆಲ್ಲ ಹಂಚುವುದಕ್ಕೂ ಇರುವಂತಹ ಸಂಬಂಧ ಏನು ಗುರುಗಳೇ? ಸಾಧಾರಣವಾಗಿ ಎಳ್ಳು ಬೆಲ್ಲ ಅನ್ನೋದಕ್ಕೆ ಎಳ್ಳು ಯಾವುದಕ್ಕೆ ಅಂದರೆ ಋಣಾಧಿಪತಿ. ಅವನು ಶನಿ ಮನೆಗೆ ಬರ್ತಾನೆ, ಸೂರ್ಯ ಋಣವನ್ನು ತೀರಿಸುವಂತಾನೆ. ನೀಲವರ್ಣ ಆಗಿರ್ತಕ್ಕಂಥ ಶನಿ ಋಣವನ್ನು ತೀರಿಸ್ತಕ್ಕಂಥ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ, ಪಶು ಪತಿ ಪತ್ನಿ ಸುತಾಲಯ, ಎಲ್ಲವನ್ನೂ ಋಣವನ್ನು ಕೇಳ್ಕೊಂಬಂದಿರ್ಬೇಕು, ಈ ಋಣ ತೀರಿಸ್ಕೊಡು ಅಂತ ಹೇಳ್ತಾನೆ. ಇದು ಒಬ್ಬ ಮನುಷ್ಯ ಸತ್ತಾಗ ಹೇಳ್ತಕ್ಕಂಥ ವಿಚಾರ. ಯಾವಾಗ ನನ್ನ ಪಾಲ್ಗೆ ಸತ್ತೋದೆ ಅಂತ ಸೂರ್ಯ ಹೇಳಿರ್ತಾನೆ, ಅವನು ಕ್ಷಮಾಪಣೆಯನ್ನು ಕೇಳಿಕೊಂಡು ಮತ್ತೆ ಛಾಯಾದೇವಿ ಮನೆಗೆ ಈ ಸಂಕ್ರಾಂತಿ ಸಮಯಕ್ಕೆ ವಾಪಸ್ ಬರ್ತಾನೆ. ಅಂದರೆ